ಸೆಲೆಬ್ರೇಟ್ ಆಯ್ತದೆ, ಅದ್ ಮಾಡ್ಕತೀನಿ. ಅದು ಈ ತರ ಇಷ್ಟೊಂದು ಗ್ರ್ಯಾಂಡ್ ಆಗಿ ಮಾಡ್ಕತೀನಿ ಅಂತ ನನಗೂ ಗೊತ್ತಿರಲಿಲ್ಲ ನಿಜವಾಗ್ಲೂ. ಆ ಎರಡು ಬರ್ತ್ಡೇ ಒಂದ್ ಖುಷಿ ಆದ್ರೆ, ಇನ್ನೊಂದು ನಮ್ಮ ಪಳಾರ್ ಅಂತ ಸಿನಿಮಾ ಅನೌನ್ಸ್ಮೆಂಟ್, ಅದ್ರ ಮುಹೂರ್ತ, ಅದು ಇನ್ನು ತುಂಬಾ ಖುಷಿ ತಂದು ಕೊಟ್ಟಂತ ವಿಚಾರ. ಇನ್ನೊಂದು, ಇದೇ ದೇವಸ್ಥಾನದಲ್ಲಿ ಯಾಕೆ ಮಾಡ್ಬೇಕು, ಯಾಕೆ ಇದೇ ದೇವಸ್ಥಾನದಲ್ಲಿ ಮಾಡ್ಬೇಕು ಅನ್ಕೊಂಡು ಅಂದ್ರೆ, ನಾನು ಮುಂಚೆ ಇದೇ ಏರಿಯಾದಲ್ಲಿ ಇದ್ದಿದ್ದು. ಹಲೋ ಹಲೋ, ನಾನು ಇದೇ ಏರಿಯಾದಲ್ಲಿ ಅಂದ್ರೆ ನಮ್ಮ ಬಂಡಿಕಾಳಮ್ಮನ ದೇವಸ್ಥಾನದಲ್ಲೇ ಈ ಮುಹೂರ್ತನ ಏಂತ ಮಾಡ್ಬೇಕು, ಈ ದೇವಸ್ಥಾನದಲ್ಲೇ ಮಾಡ್ಬೇಕು ಅಂದ್ರೆ, ನಾನು ಮುಂಚೆ ಇದ್ದದ್ದು ಇದೇ ಏರಿಯಾ. ಆಮೇಲೆ ಬಂಡಿಕಾಳಮ್ಮನ ಈ ದೇವಸ್ಥಾನದಲ್ಲಿ ಮಾಡಿದ್ರೆ ಸಕ್ಸಸ್ ಆಯ್ತದೆ, ಆಮೇಲೆ ಆ ತಾಯಿ ಆಶೀರ್ವಾದ ಇದ್ರೆ ಒಳ್ಳೇದಾಯ್ತದೆ ಅನ್ನೋದು ಒಂದು ಉದ್ದೇಶ. ಅದಕ್ಕೆ ಎಲ್ಲ ಪ್ರೊಡ್ಯೂಸರ್ಸು, ಡೈರೆಕ್ಟರ್ ಎಲ್ಲ ಸೇರಿ ಈ ತರ ಪ್ಲಾನ್ ಮಾಡ್ಕೊಂಡು, ಯಾರು ಬರ್ತ್ಡೇ ವಿಶ್ ಮಾಡ್ತೀರಾ ಅನ್ಕಂದ್ರೆ ಯಾರು ಮಾಡಿಲ್ಲ. ಥ್ಯಾಂಕ್ ಯು ಮೇಡಮ್, ಹೇಳ್ಬಿಟ್ಟು ಮಾಡಿಸ್ಬೇಕು. ಮಾತಾಡಿ ಸರ್. ಮೊದಲನೇದಾಗಿ ಹ್ಯಾಪಿ ಬರ್ಡೇ ಸರ್. ಇದು ಡೈರೆಕ್ಟ್ರು ನೆನ್ನೆ 7 ಗಂಟೆ ರಾತ್ರಿಯಲ್ಲಿ ಹ್ಯಾಪಿ ಬರ್ತ್ಡೇ ಅಂತ ವಿಶ್ ಮಾಡ್ಬಿಟ್ಟು ಡಿಲೀಟ್ ಮಾಡ್ಬಿಟ್ಟವ್ರು, ಯಾಕೆ ಅಂತ ಗೊತ್ತಿಲ್ಲ. ಯಾಕೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿಲ್ಲ. ನೈಟ್ 2:30 ಸೊ ಅಯ್ಯೋ, ನಾವು ಕಮ್ಮಿ ವಯಸ್ಸು ಮಾತಾಡೋದು. ಮೊದಲನೇದಾಗಿ ಈಗ ಇವತ್ತು ಪ್ರಾರಂಭ ಮಾಡಿದೀವಿ ಮುಹೂರ್ತ. ಪಳಾರ್ ಅಂತ ಟೈಟ್ಲು ತುಂಬಾ ಖುಷಿ ಆಗ್ತಿದೆ. ಗಿಲ್ಲಿ ನಟ ಅವ್ರನ್ನ ನನ್ನ ಒಂದು ಏನು ಕಾಮಿಡಿ ಸ್ಟ್ರೆಂತ್ ಇದೆ, ಹ್ಯೂಮರ್, ಅದಕ್ಕೆ ಪೂರಕವಾಗಿ ಸುಮಾರು 4-5 ತಿಂಗಳು, ಇನ್ನು 4-5 ತಿಂಗಳು ಕುತ್ಕೊಂಡು ಜೊತೆಲಿ ವರ್ಕ್ ಮಾಡಿದ್ವಿ. ಸ್ಕ್ರಿಪ್ಟ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಇವತ್ತು ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ತಾ ಇದೀವಿ. ಮುಂದಿನ ದಿನಗಳು ಎಲ್ಲ ಡೀಟೇಲ್ಸ್ ನಿಮ್ಗೆ ತಿಳಿಸ್ತೀವಿ. ಥ್ಯಾಂಕ್ ಯು. ಹೌದು, ಅಂದ್ರೆ ತುಂಬಾ ಕಿಲಾಡಿ. ಅದೇ ಈಗ ನಾನು ಈಗ ಇಂಡಸ್ಟ್ರಿಲಿ ಸ್ವಲ್ಪ ಈ ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಎಲ್ಲ ಮಾಡಿರೋದ್ರಿಂದ, ರೈಟ್ ಅಂದ್ರೆ ಎಲ್ಲ ಬರ್ತೇವೆ, ಅದ್ರಲ್ಲಿ ಒಳ್ಳೆ ಆಯ್ಕೆ ಅನ್ನೋದೊಂದು ಬೇಕಾಗಿತ್ತು ಅಣ್ಣ. ಆಮೇಲೆ ನಮ್ಮ ಇದಕ್ಕೆಲ್ಲ ಕಾರಣ ಸರ್. ಕೇಳಿಸ್ತಾ ಇಲ್ವಣ್ಣ? ಸಾರಿ, ಇಲ್ಲಿ ನೋಡ್ಕೊಂಡ್ ಮಾತಾಡ್ತಿಲ್ಲ. ಅದೇ ಈಗ ನಾನು ಇಂಡಸ್ಟ್ರಿಲಿ ಒಂದು ಆರ್ಟ್ ಡಿಪಾರ್ಟ್ಮೆಂಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಅಲ್ಲಿಂದ ಮಾಡಿಕೊಂಡಿರೋದ್ರಿಂದ, ಒಂದು ರೈಟ್ ಸಿನಿಮಾ ಯಾವುದು, ರೈಟ್ ಈಗ ತುಂಬಾ ಆಫರ್ಗಳು, ತುಂಬಾ ಅವಕಾಶಗಳು ಬರ್ತವೆ, ಅದರಲ್ಲಿ ಬೆಸ್ಟ್ ಯಾವುದು ಅಂತ ನೋಡ್ಬೇಕಾಗಿತ್ತು. ಆಮೇಲೆ ಇದಕ್ಕೆಲ್ಲ ಮೇನ್ ಕಾರಣ ಸುಪ್ರೀತ್ ಸರ್ ಅಂತ. ಸುಪ್ರೀತ್ ಸರ್ ನಿಮ್ಗೆಲ್ಲ ಗೊತ್ತಿರ್ತದೆ, ಅವರು ಮುಂಚೆಯಿಂದನೂ ಪರಿಚಯ, ಮುಂಚೆಯಿಂದನೂ ಅದು ಮಾತುಕತೆ ನಡೀತಾನೆ ಇತ್ತು. ಬಿಗ್ ಬಾಸ್ ಇಂದ ಬಂದ್ಮೇಲೆ ಅದು ಫೈನಲ್ ಆಗಿ ಈ ತರ ಒಂದು ಮಾಡುವ ಅಂತ ಚಂದ್ರಮೋಹನ್ ಸರ್, ಆಮೇಲೆ ಮುಂಚೆಯಿಂದ ಇವ್ರು ಸಿನಿಮಾ ಬಾಂಬೆ ಮಿಠಾಯಿ ಅಂತ ಸಿನಿಮಾ ಡೈರೆಕ್ಷನ್ ಮಾಡಿದ್ರಲ್ಲ, ನಾನು ಕಾಲೇಜಲ್ಲಿ ಇದ್ದಾಗ ನೋಡಿದ್ದು, ಫಸ್ಟ್ ಇಯರ್ ಇದ್ದೆ ಆ ಸಿನಿಮಾ. ಇವ್ರು ಮೀಟ್ ಮಾಡಿದಾಗ ಫಸ್ಟ್ ಅದೇ ಹೇಳಿದೆ, ಸರ್ ತುಂಬಾ ಇಷ್ಟ ಸರ್ ಆ ಸಿನಿಮಾ, ಕಾಲೇಜಲ್ಲಿ ಇದ್ದಾಗ ನೋಡಿದೆ ಅಂತ. ಅದೇ ಈಗ ನಾನು ಏನೇ ಆದ್ರೂ ಈ ಆರ್ಟಿಸ್ಟ್ ಅಂತ ಬಂದಾಗ, ಸಿನಿಮಾ ಅಂತ ಬಂದಾಗ, ಏನೇ ರಿಯಾಲಿಟಿ ಶೋ ಮಾಡಿದ್ರು, ಏನೇ ಮಾಡಿದ್ರು, ಸಿನಿಮಾ ಅಂತ ಬಂದಾಗ ಹೊಸಬಿಟ್ರೆ ಅದೊಂದು ಭಯ ಇರ್ತದೆ ಎಲ್ಲ. ಹಂಗಾಗಿ ಈಗ ಪ್ರೊಡ್ಯೂಸರ್, ಈಗ ಹರೀಶ್ ಸರ್, ನವೀನ್ ಸರ್, ಇವ್ರು ಇಂಡಸ್ಟ್ರಿ ಒಂದು 20-25 ವರ್ಷ ಇರೋದ್ರಿಂದ ಇವ್ರಿಗೂ ಇಂಡಸ್ಟ್ರಿ ಏನು ಅಂತ ಗೊತ್ತು, ಸಿನಿಮಾ ಹೆಂಗ್ ತಗೋಬೇಕು, ಹೆಂಗ್ ಮಾಡ್ಬೇಕು ಅಂತ ಇವ್ರಿಗೂ ಒಂದು ಉತ್ಸಾಹ ಐತೆ. ಆಮೇಲೆ ಡೈರೆಕ್ಟ್ರು 4-5 ಸಿನಿಮಾ ಮಾಡೋರು, ಅವರು ಒಂದು 20-25 ವರ್ಷದಿಂದ ಇವ್ರು ಟ್ರಾವೆಲ್ ಮಾಡಿರೋದ್ರಿಂದ ನನಗೆ ಅನುಕೂಲ ಆಯ್ತು. ನನಗೆ ಕರೆಕ್ಟ್ ಇವ್ರ ಹತ್ರ ಮಾಡ್ಬೋದು, ಯಾಕಂದ್ರೆ ಎಲ್ಲ ಅನುಭವಸ್ಥರೇ ಆಗಿರೋದ್ರಿಂದ ನನ್ನಂತ ಹೊಸಬನಿಗೆ ಸೂಕ್ತವಾಗಿರೋ ಕತೆ, ಸೂಕ್ತವಾಗಿರೋ ಪ್ರೊಡ್ಯೂಸರು, ಸೂಕ್ತವಾಗಿರೋ ನಿರ್ದೇಶಕರು ಅಂತ ನನಗೆ ಅಂದ್ರೆ ಒಬ್ಬ ಲೀಡರ್ ಆಗಕ್ಕೆ ಹೊರಟಿದ್ದಾರೆ. ಅಂದ್ರೆ ವೋಟರ್ ಪರಿಶೀಲನೆ, ಶೌಚಾಲಯಕ್ಕೆ ಬುದ್ಧಿ ಪೂಜೆ, ಈ ತರ ಗ್ರಾಮಸ್ಥರಿಗೆ ಇಂಗ್ಲಿಷ್ ಕ್ಲಾಸ್, ಈ ತರದ್ದೆಲ್ಲ ಹೇಳಕ್ ಹೊರಟಿದ್ದಾರೆ. ಅದೇ ಸರ್, ಈಗ ಪಳಾರ್ ಅಂದ್ರೆ ಈಗ ನಾವು ಹಳ್ಳಿ ಕಡೆ ಎಲ್ಲ, ನಮ್ಮ ಊರ್ ಕಡೆ ಎಲ್ಲ ಮಾತಾಡ್ತೀವಿ. ಈಗ ಏನಾದ್ರು ಕಿಲಾಡಿ ಆತರ, ಈಗ ಪಳಾರ್ ನನ್ನ ಮಗ ಗುರು, ಪಳಾರ್ ನನ್ನ ಮಗ ಅಂತ ಮಾತಾಡ್ತೀವಲ್ಲ, ಆತರ ಈ ಪಳಾರ್ ಅಂದ್ರೆ ಕಿಲಾಡಿ ನನ್ನ ಮಗ, ಈ ಎರಡು ಮಧ್ಯೆ ಇರ್ತದೆ ನೋಡಿ, ಕಳ್ಳ ನನ್ನ ಮಗ, ಕಿಲಾಡಿ ನನ್ನ ಮಗ, ಈ ತರ ಇರ್ತದೆ. ಅದು ಯಾವಾಗ್ಲೂ ನಾವು ಬೇರೆ ಏನೇನೋ ಟೈಟ್ಲ್ ಎಲ್ಲ ಯೋಚನೆ ಮಾಡ್ತಾನೆ ಇದ್ದ. ನನಗೆ ಅವರು ಒಬ್ರು ಫೋಟೋ ಫ್ರೇಮ್ ಕೊಟ್ಟಿದ್ರು, ಅವ್ರು ಯಾರು ಅಂತ ನಂಗೆ ಸರಿಯಾಗಿ ನೆನಪಾಯ್ತಿಲ್ಲ, ಅವ್ರು ಥ್ಯಾಂಕ್ಸ್ ಹೇಳ್ತೀನಿ. ಅದು ಫೋಟೋ ಫ್ರೇಮ್ ಅಲ್ಲಿ ಪಳಾರ್ ಅಂತ ಅವರು ಡ್ರಾಯಿಂಗ್ ಎಲ್ಲ ಬಿಡಿಸ್ಬಿಟ್ಟು ಪಳಾರ್ ಅಂತ ಗಿಲ್ಲಿ ಅಂತ ಅಲ್ಲಿ ಬರ್ದಿದ್ರು. ಅದು ಹಾಲಲ್ಲಿ ಇಕ್ಕೊಂಡಿದೀವಿ ನಮ್ಮ ಆಫೀಸಲ್ಲಿ. ಹಿಂಗೆ ನೋಡ್ಬೇಕಾದ್ರೆ, ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅಲ್ಲೇ ಟೈಟ್ಲ್ ಇತ್ತಲ್ಲ, ಇದನ್ನೇ ಯಾಕೆ ಟ್ರೈ ಮಾಡ್ಬಾರ್ದು ಪಳಾರ ಅಂತ ಅಂದ್ಬಿಟ್ಟು, ಅದು ಎಲ್ಲ ಈಗ ಜನ ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಟ್ಟವ್ರು. ಈಗ ನಮ್ಮ ತುಂಬಾ ದೊಡ್ಡ ಥ್ಯಾಂಕ್ಸ್ ಯಾರಿಗೆ ಹೇಳ್ಬೇಕು ಅಂದ್ರೆ, ಮಾಧ್ಯಮ ಮಿತ್ರರಿಗೆ, ಆಮೇಲೆ ನನ್ನ ಗಿಲ್ಲಿ ಫ್ಯಾನ್ ಪೇಜು, ಗಿವಿಯ ಫ್ಯಾನ್ ಪೇಜ್ ಅಂತ ಏನ್ ಮಾಡ್ತಾರೆ ಅವ್ರಿಗೆ, ಅವರೇ ಇದೆಲ್ಲಾನು ಕೊಟ್ಬಿಟ್ರು. ಟೈಟ್ಲು, ಲುಕ್ ಹೆಂಗಿರ್ಬೇಕು, ಕತೆ, ಅದು ಎಕ್ಸ್ಪೆಕ್ಟೇಷನ್ ತಕ್ಕಂತಾನೆ ಆಯ್ತು. ಆಮೇಲೆ ನಾನು ಹೀರೋ ಅಂದ್ಬಿಟ್ಟು
ಏನು ಫುಲ್ಲು ಈ ಮಾಸು ಆ ತರನೂ ಅಲ್ಲ. ನನ್ನ ಕ್ಯಾರೆಕ್ಟರ್ಗೆ ಈಗ ನಾನು ಹೆಂಗಿರ್ತೀನಿ ನನಗ್ ಸೂಕ್ತವಾಗಿ ಇದ್ ಮಾಡಬಹುದು ಅಂತ ಅನ್ಸುತ್ತು. ಆಮೇಲೆ ನನಗೇನ್ ಬೇಕು, ನಾನು ಏನ್ ಮಾಡಿದ್ರೆ ಜನ ಇಷ್ಟ ದಿನ ಜನ ನೋಡ್ಕೊ ಬಂದವ್ರೆ, ನಾನು ಏನ್ ಮಾಡಿದ್ರೆ ಅದನ್ನ ತಗೋತಾರಂತ ಡೈರೆಕ್ಟ್ ತುಂಬಾ ಚೆನ್ನಾಗಿ ಗೊತ್ತಾಯ್ತು. ಅದು ಹೇಳ್ದಾಗ್ಲೇ ಅದು ಕನೆಕ್ಟ್ ಮಾಡ್ಕೊಬಿಟ್ಟೆ. ನಾನ್ ಮಾಡ್ಬೋದು, ಇದು ನನಗ್ ಸೂಕ್ತವಾಗೈತೆ ಇದು ಪಾತ್ರ. ಅದೇ ಬರವಣಿಗೆ ಮೇಡಮ್ ಅದು. ಅದು ಅದು ನೀವು ಕ್ಯಾರೆಕ್ಟರೈಸೇಷನ್, ಅದು ಅಂದ್ರೆ ದಿನಚರಿಗಳ ಬಗ್ಗೆ ಒಂದು ಡೈರಿ ಬರ್ಕೋತಾರೆ ಅವರು ಸಂಘ ಒಂದು ಟೀಮ್ ಮಾಡ್ಕೊಂಡು. ಮುಂದಿನ ದಿನಗಳಲ್ಲಿ ಕಥೆಯಲ್ಲಿ ಕ್ಯಾರೆಕ್ಟರೈಸೇಷನ್ ಏನಿದೆ ಹೇಗೆ ಹೋಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ಜಸ್ಟ್ ಈಗ ಇಂಟ್ರೆಸ್ಟಿಂಗ್ ಅನ್ಸೋ ಪಾಯಿಂಟ್ ನಮ್ಮ ಕ್ಯಾರೆಕ್ಟರೈಸೇಷನ್, ಹಾಗಾಗಿ ಅದ್ರ ಮೇಲೆ ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ಈಗ ಫೈನಲ್ ಮಾಡಿ ಹೇಳಿ ಸರ್, ನನಗೇನು ಗೊತ್ತು ಯಾರು ಅಂತ. ಅದು ಬೈ ಮಿಸ್ ಆಗಿ ಇದಾಗಿರೋದು ಮೇಡಮ್. ಫೋಟೋ ಇತ್ತಲ್ಲ, ಅದು ಡಿಲೀಟ್ ಮಾಡಿದ್ವಿ, ಅದನ್ನು ಡಿಲೀಟ್ ಮಾಡ್ಬಿಟ್ವಿ. ನಿಮ್ಗೆ ಯಾರು ಹೀರೋಯಿನ್ ಆಗ್ಬೇಕಂತ ಇಷ್ಟ ಇದೆ? ಇಲ್ಲ ಡೈರೆಕ್ಟ್ರು ಯಾರು ಪಾತ್ರಕ್ಕೆ ಯಾರು ಮಾಡ್ತಾರೋ, ನನಗೆ ಯಾರಾಗ್ಬೇಕು ಅಂತ ಹೇಳಿದ್ರೆ ಈಗ ನಾನು ಹೇಳ್ದವ್ರೆಲ್ಲ ಮಾಡಿ ಕರೆದ, ಇವರು ಪ್ರೊಡ್ಯೂಸರ್ ಕರ್ಕೊಂಬರು ಕರೆದವ್ರ. ನೀವು ನನ್ನ ಮನ್ಸಲ್ಲಿ ಯಾರಿಲ್ಲ ಮೇಡಮ್. ಯಾರು ಪ್ರೊಡ್ಯೂಸರ್ ಸ್ವಲ್ಪ ಸಣ್ಣ ಯಾರು ಇವ್ರು ಮಾಡಿದ್ರೆ ಕರೆಕ್ಟ್ ಆಗಿರ್ತದೆ ಅಂತ ಅನ್ಸುತ್ತೆ. ಈಗ ಆಲ್ರೆಡಿ ವರ್ಕ್ಶಾಪ್ ಸ್ಟಾರ್ಟ್ ಆಗಿದೆ ಮೇಡಮ್, ವರ್ಕ್ ಮಾಡ್ತಾ ಇದೀವಿ. ಅದು ಹೊಸಬ್ರೆ. ಆಮೇಲೆ ಹೀರೋಯಿನ್ ಮೇಡಮ್ ಈಗ ಏನಂದ್ರೆ ಮೇಡಮ್, ಈಗ ನಿಮ್ ನೋಡಿ, ಈಗ ನಿಮ್ಗೆ ಕ್ಯೂರಿಯಾಸಿಟಿ ಐತೆ ಯಾರು ಹೀರೋಯಿನ್ ಅಂತ, ಅದು ಹಂಗೆ ಉಳಿಸ್ಕೊಂಡು ಕರೆಕ್ಟ್ ಟೈಮ್ಗೆ ಸೂಕ್ತವಾದ ಸಮಯದಲ್ಲಿ ರಿವೀಲ್ ಮಾಡುವಂತ. ಈಗ 24th ಇಂದ ಸ್ಟಾರ್ಟ್ ಸರ್. ಜೊತೆಗೆ ನಮ್ಮ ಶೋಭ್ರಸ್ ಸರ್ ಇದ್ದಾರೆ, ಆಮೇಲೆ ಪುಷ್ಪರಾಜ್ ಅಂತ ಭಾವ ಬಂದರು ಪಾತ್ರ ಮಾಡಿದಾರಲ್ಲ ಅವರು, ಸೂಪ್ರಮ್ಸು ಪುಷ್ಪರಾಜ್ ಅಂತ. ಸೊ ಈ ತರ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ತಿಳಿಸ್ತೀವಿ ಸರ್, ಇನ್ನೂ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಗಳೆಲ್ಲ ಇದೆ. ಅದೇ ಮೇಡಮ್ ಹಂಗೈತೆ ಸರ್, ನಾನು ಮಾತಾಡಿ. ಅದೇ ಮೇಡಮ್ ಹಂಗೈತೆ, ಆದಷ್ಟು ಬೇಗನೆ ಮಾಡ್ಬೇಕು ಅಂದ್ರೆ ಎಲ್ಲ ರೆಡಿ ಆಗ್ಬಿಟ್ಟೈತೆ. ಈಗ ನಾವು ಒಂದು 3-4 ತಿಂಗಳಿಂದ ಸ್ಕ್ರಿಪ್ಟ್ ವರ್ಕ್ ಇದೆಲ್ಲ ಮಾಡ್ಕೊಂಡಿರೋದ್ರಿಂದ. ಆಮೇಲೆ ಇದು CG ವರ್ಕ್ ಆತರ ಏನಿಲ್ಲ ಮೇಡಮ್, ಪಕ್ಕ ಹಳ್ಳಿ, ಪಕ್ಕ ನಮ್ಮ ಮಂಡ್ಯ, ಮೈಸೂರು ಈ ಭಾಗದಲ್ಲೇ ನಡೆಯುವಂತ ಕತೆ. ಆಮೇಲೆ ಅಂತ ವರ್ಕ್ CG ವರ್ಕ್ ಆತರ ಏನಿಲ್ಲ. ಶೂಟಿಂಗ್ ಮಾಡಿ ಪೋಸ್ಟ್ ಪ್ರೊಡಕ್ಷನ್, ಅದೇ ತುಂಬಾ ಖುಷಿ ಮೇಡಮ್ ನಿಜವಾಗ್ಲು. ಅದು ಒಂದು ದೊಡ್ಡ ಸ್ಟ್ರೆಂತ್ ಅಂತ ಹೇಳ್ಬೋದು. ಈಗ KVN ಸಂಸ್ಥೆ ಯಾವ್ದಲ್ಲ ಮೇಡಮ್, ಅಷ್ಟೇ. ಬಿಗ್ ಬಾಸ್ ಆದ್ಮೇಲೆ ಅದೇ ಹೇಳಿದ್ನಲ್ಲ ಮೇಡಮ್, ಈಗ ನಮ್ ಕ್ಯಾಮ್ರಾಮನ್ ಸರ್ ಚಂದ್ರಶೇಖರ್ ಸರ್ ಅಂತ, ಮೋಸ್ಟ್ಲಿ ಪಕ್ಕ ಪರಿಚಯ ಇರಲ್ಲ, ಬಟ್ ಸೂಪ್ರಮ್ಸು ಅಂತ ಸಿನಿಮಾ ಬಂತಲ್ಲ ಮೇಡಮ್, ತುಂಬಾ ಹಿಟ್ ಆಯ್ತಲ್ಲ ಆ ಕ್ಯಾಮ್ರಾಮನ್. ಆಮೇಲೆ ಇವ್ರಿಗೂ ನನಗೂ ನಂಟು ಹೆಂಗೆ ಅಂದ್ರೆ, ಯುವರತ್ನ ಸಿನಿಮಾದಲ್ಲೂ ವರ್ಕ್ ಮಾಡೋರೆ ಸರ್. ನಾನು ಯುವರತ್ನ ಸಿನಿಮಾದಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್. ನಾನು ಬಂದಾಗ ಫಸ್ಟ್ ಆಫೀಸಿಗೆ ಬಂದಾಗ ಸರ್ ಎಲ್ಲೋ ನೋಡೋನಿಲ್ಲ ಅಂತ ನಾನು, ನಮ್ಮ ಸೋಮಣ್ಣ ಮಾಚಮಾಡ ಸರ್ ಇದ್ರು ಗೊತ್ತಾ, ಸೇಮ್ ಅವ್ರ ತರನೇ ಅವ್ರು ಒಂಚೂರು. ನಾನು ಮೋಸ್ಟ್ಲಿ ಅದಕ್ಕೆ ಹಂಗ ಅನಿಸ್ತಾ ಇರ್ಬೋದೇನೋ, ಅವ್ರು ನೋಡಿದ್ರಲ್ಲ ಅದಕ್ಕೆ ಹಂಗ ಅನಿಸ್ತಾ ಇರ್ಬೋದೇನೋ ಅಂದ್ಬಿಟ್ಟು ಫೋಟೋ ಎಲ್ಲ ತೋರಿಸ್ದೆ. ಆಮೇಲೆ ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೆ ಸರ್ ಈ ಫ್ಲೋಲಿ ಹಿಂಗ್ ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದ್ರೆ, ಲೊಕೇಶನ್ ಎಲ್ಲ ಪ್ಲಾನ್ ಮಾಡ್ತಾ ಇರ್ಬೇಕಾದ್ರೆ, ಇಲ್ಲ ಸರ್ ಯುವರತ್ನ ಸಿನಿಮಾ ಮಾಡ್ತಿದ್ದೆ, ಸೆಟ್ ಕೆಲಸ ಮಾಡ್ತಿದ್ದೆ ನಾನು, ಅಲ್ಲೊಂದು ಲೊಕೇಶನ್ ಐತೆ ನೋಡುವ ಅಂತ ಮಾತಾಡ್ಬೇಕಾದ್ರೆ ಇವ್ರು ಸರ್, ನೀವು ಮಾಡಿದಿರ ಅದ್ರಲ್ಲಿ ವರ್ಕ್? ಹ್ಞೂ ಸರ್, ನಾನು ಆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಅಂದಾಗ, ನಾನು ಅದ್ರಲ್ಲಿ ವರ್ಕ್ ಮಾಡಿದ್ದೆ. ಆಮೇಲೆ ಫೋಟೋ ಎಲ್ಲ ನೋಡಿದ್ಮೇಲೆ ಗೊತ್ತಾಯ್ತು ನಾವಿಬ್ರು ನಮ್ಗೆ ಗೊತ್ತಿಲ್ದಂಗೆ ಸಿನಿಮಾದಲ್ಲಿ ವರ್ಕ್ ಮಾಡಿದೀವಿ ಅಂತ. ಆಪ್ಷನ್ ಇದೆಯಾ, ಸಾಧ್ಯತೆ ಇದೆಯಾ ಸರ್? ಅದೇ ಫೋಟೋ ಶೂಟ್ ಆಗಿರೋದು ಅದು ಕ್ವಶನ್ ಆಗೇ ಇರ್ಲಿ ಮೇಡಮ್, ಮುಂದಿನ ದಿನಗಳಲ್ಲಿ ಆನ್ಸರ್ ಮಾಡ್ತೀವಿ. ಆತರ ಹೇಳೋದಕ್ಕಾಗಲ್ಲ, ನೀವು ಅದನ್ನ ಏನು ಹೊರಗಡೆ ಎಲ್ಲೋ ತರಬೇಡಿ. ಬೇರೆ ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ, ಒಂದು ವಾರದಲ್ಲೇ ತಿಳಿಸ್ತೀವಿ. ಇಲ್ಲ ಮೇಡಮ್, ಇಲ್ಲ ಅದೇ ಅದ ಹಂಗೆ ಇರ್ಲಿ ಅಂತ. ಕಾವ್ಯ ಮೇಡಮ್ ಅಂತೂ ಅದ್ ಹಂಗೆ ಇರ್ಲಿ, ಆ ಸಸ್ಪೆನ್ಸ್ ಇದು. ಈಗ ಶರಣ್ ಅವರಾಗಿರ್ಬೋದು